ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಟ್ರಾಫಿಕ್ ಸಮಸ್ಯೆ. ಈ ಟ್ರಾಫಿಕ್ ಸಮಸ್ಯೆಗೆ ಲಗಾಮ್ ಹಾಕೋದಕ್ಕೆ ಪೊಲೀಸರು ದಿನಕ್ಕೊಂದು ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಅದರಲ್ಲಿ ಒನ್ ವೇ ಸಂಚಾರ ಮಾಡುವುದಕ್ಕೆ ಬ್ರೇಕ್ ಹಾಕೋದು ಕೂಡ ಒಂದಾಗಿದೆ. ಪೊಲೀಸರೇನೋ ಕ್ರಮ ತಗೊಂಡ್ರು, ಅದಾದ ಮೇಲೂ ಕೂಡ ಬೆಂಗಳೂರಿನಲ್ಲಿ ಒನ್ ವೇ ಸಂಚಾರ ಮಾಡೋದಕ್ಕೆ ಬ್ರೇಕ್ ಬಿದ್ದಿದೆಯಾ ಅಂಥೇಳಿ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದ್ದೇನು, ಬನ್ನಿ ನೋಡ್ಕೊಂಡು ಬರೋಣ. ಒನ್ ವೇ ಸಂಚಾರದ ವಿರುದ್ಧ ಟ್ರಾಫಿಕ್ ಪೊಲೀಸ್ ಸಮರ. ಮೆಟ್ರೋ ಸ್ಟೇಷನ್, ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಏಕಮುಖ ಸಂಚಾರ. ಒನ್ ವೇ ಸಂಚಾರಕ್ಕೆ ಕಡಿವಾಣ ಹಾಕಲು ಪೊಲೀಸರ ಹರಸಾಹಸ. ಬೆಂಗಳೂರಿನಲ್ಲಿ ಒನ್ ವೇ ಸಂಚಾರದಿಂದ ಟ್ರಾಫಿಕ್ ಸಮಸ್ಯೆ, ಸಂಚಾರ ದಟ್ಟಣೆ, ಸಂಚಾರಕ್ಕೆ ಅಡಚಣೆ ಆಗ್ತಿದೆ. ಟ್ರಾಫಿಕ್ ಪೊಲೀಸರು ಒನ್ ವೇ ಸಂಚಾರಕ್ಕೆ ಬ್ರೇಕ್ ಹಾಕಲು ವಿಶೇಷ ಕಾರ್ಯಾಚರಣೆ ಮಾಡಿದ್ದಾರೆ. ಕಳೆದ 5 ದಿನಗಳಿಂದ ವಿಶೇಷ ಕಾರ್ಯಾಚರಣೆ ಮಾಡಿ 11,489 ಕೇಸ್ ಬುಕ್ ಮಾಡಿ ಏಕಮುಖವಾಗಿ ಸಂಚಾರ ಮಾಡಿದವರಿಗೆ ದಂಡ ಹಾಕಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಒನ್ ವೇ ಸಂಚಾರದ ವಿರುದ್ಧ ವಿಶೇಷ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಅಂತ ಟ್ರಾಫಿಕ್ ಪೊಲೀಸರು ಹೇಳ್ತಾರೆ. ಆದ್ರೆ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ನಲ್ಲಿ ಒನ್ ವೇ ಸಂಚಾರ ನಿಂತಿಲ್ಲ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ರಸ್ತೆ, ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಒನ್ ವೇ ಸಂಚಾರ ಆಗಿ ಸಂಚಾರಕ್ಕೆ ಅಡಚಣೆ ಆಗ್ತಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ಮೆಜೆಸ್ಟಿಕ್ ನಲ್ಲಿ ಒನ್ ವೇ ರಿಯಾಲಿಟಿ ಪಬ್ಲಿಕ್ ಟಿವಿ ಬಿಚ್ಚಿಡ್ತಿದೆ ನೋಡಿ. ಒನ್ ವೇ ವಿರುದ್ಧ ಟ್ರಾಫಿಕ್ ಪೊಲೀಸರು ವಿಶೇಷ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದರೆ ಬೆಂಗಳೂರಿನ ಮೆಜೆಸ್ಟಿಕ್ಕು ಒನ್ ವೇ ಹಾಟ್ಸ್ಪಾಟ್ ಆಗಿದೆ. ಇಲ್ಲಿ ಒನ್ ವೇನಲ್ಲಿ ಸಂಚಾರ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಗಮನಿಸಬಹುದಾಗಿದೆ, ಆಟೋಗಳು ಒನ್ ವೇನಲ್ಲೇ ಸಂಚಾರ ಮಾಡ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಹೋಗ್ತಾರೆ. ಈ ರೀತಿಯಾಗಿ ನಿಯಮಗಳು ಉಲ್ಲಂಘನೆಯನ್ನು ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಟ್ರಾಫಿಕ್ ಪೊಲೀಸರು ಇಲ್ಲಿ ರೂಲ್ಸನ್ನು ಬ್ರೇಕ್ ಮಾಡ್ತಾ ಅವರ ವಿರುದ್ಧ ಕ್ರಮವನ್ನು ವಹಿಸಬೇಕಾಗುತ್ತೆ. ನೋಡ್ಬೋದು, ಮತ್ತೊಂದು ದ್ವಿಚಕ್ರ ವಾಹನ ಬರ್ತಾ ಇದೆ. ಈ ರೀತಿ ಇವರು ಕೂಡ ಒನ್ ವೇನಲ್ಲಿ ಬರ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಸರ್, ಒನ್ ವೇನಲ್ಲಿ ಬರಬಾರ್ದಲ್ಲ ಸರ್? ಅಲ್ಲ ನೋಡಿ, ಬಂದಿಂಗೆ ಒನ್ ವೇನಲ್ಲಿ ಬರ್ತೀರಾ, ಹಿಂಗೆ ಸಿಕ್ಕಾಕಂತಿದ್ರ, ಹೇಗೆ ಹೋಗ್ತೀರಾ? ಯಾಕೆ ಈ ಥರ ರೂಲ್ಸ್ ಬ್ರೇಕ್ ಮಾಡ್ತಿದ್ರ? ಅಲ್ಲ ಹೇಳಿ, ಬರ್ಬೋದಾ? ತಪ್ಪಲ್ವಾ ಇದು? ನೋಡ್ಬೋದಾಗಿದೆ, ಒನ್ ವೇನಲ್ಲಿ ಬಂದು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅವರು ಈ ಸರಿಯಾಗಿ ಮೆಟ್ರೋ ಸ್ಟೇಷನಿಂದ ಸ್ವಲ್ಪ ಕಡೆಗೆ ಹೋಗಿ ಅಲ್ಲಿ ಯೂಟರ್ನನ್ನು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಆದರೆ ಇವ್ರೇನು ಮಾಡ್ತಾರೆ, ಈಸಿ ಆಗುತ್ತೆ ಅಂತೇಳಿ ಇಲ್ಲೇ BMRC ಮೆಟ್ರೋ ಸ್ಟೇಷನಿಂದ ಯೂಟರ್ನನ್ನು ತೆಗೆದುಕೊಂಡು ಬರುವಂಥ ಕೆಲಸ ಆಗ್ತಾಯಿದೆ. ಈ ರೀತಿಯಾಗಿ ಮೆಜೆಸ್ಟಿಕ್ನಲ್ಲಿ ಒನ್ ವೇನಲ್ಲಿ ಬಂದು ರೂಲ್ಸ್ ಬ್ರೇಕ್ ಮಾಡ್ತಾಯಿದ್ದಾರೆ. ಮತ್ತೊಂದು ಕಡೆ ಒನ್ ವೇನಲ್ಲೇ ವೆಹಿಕಲ್ಗಳನ್ನು ಹಾಕ್ಕೊಂಡಿರೋದನ್ನು ಗಮನಿಸ್ತಾ ಹೋಗ್ತಾಯಿದ್ದಾರೆ. ಅಲ್ಲಿ ಆಟೋ ಮತ್ತು ಬೈಕ್ಗಳು ಹಾಕ್ಕೊಂಡಿರೋಂಥವು ಗಮನಿಸ್ತಾ ಹೋಗ್ತಾಯಿದ್ದಾರೆ. ಈ ರೀತಿಯಾಗಿ ಇಲ್ಲಿ ನಿಯಮ ಉಲ್ಲಂಘನೆ ಆಗ್ತಾಯಿದೆ. ಯಾರೂ ಕೂಡ ಟ್ರಾಫಿಕ್ ಪೊಲೀಸರು ಇಲ್ಲ. ಕೂಡಲೇ ಮೆಜೆಸ್ಟಿಕ್ನ ಹಾಟ್ಸ್ಪಾಟ್ ಅಂದರೆ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಗೆ ಟ್ರಾಫಿಕ್ ಪೊಲೀಸರು ಬಂದು ಇಲ್ಲಿ ಒನ್ ವೇನಲ್ಲಿ ಓಡಾಟ ಮಾಡ್ತಾ ಇರೋರ ವಿರುದ್ಧ ಕ್ರಮವನ್ನು ವಹಿಸಬೇಕಾಗತ್ತೆ. ಅದು ಕೂಡ ಪ್ರಮುಖವಾಗಿ ಮೆಜೆಸ್ಟಿಕ್ಕು, ಮೆಟ್ರೋ ಸ್ಟೇಷನು, ರೈಲ್ವೆ ನಿಲ್ದಾಣ, BMTC KSRTC ಬಸ್ ನಿಲ್ದಾಣ ಸುತ್ತಮುತ್ತ ಒನ್ ವೇ ಸಂಚಾರ ಹೆಚ್ಚಾಗಿರುವಂಥದ್ದು ಕಂಡು ಬರ್ತಾ ಇದೆ. ಒಟ್ಟಾರೆ ಒನ್ ವೇ ವಿರುದ್ಧ ಸಮರ ಸಾರಿ ಕೇಸ್ ಬುಕ್ ಮಾಡ್ತಿರುವುದು ಒಳ್ಳೆ ವಿಚಾರ. ಬೆಂಗಳೂರಿನ ಮೆಜೆಸ್ಟಿಕ್ ರಸ್ತೆಗಳಲ್ಲಿ ಒನ್ ವೇ ಹಾವಳಿಗೆ ಬ್ರೇಕ್ ಬೀಳಬೇಕಿದ್ದು ಟ್ರಾಫಿಕ್ ಪೊಲೀಸರು ಕ್ರಮ ವಹಿಸ್ತಾರ, ಕಾದು ನೋಡಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.